ಹಾಯ್ ಹಲೋ ನಮಸ್ಕಾರ ದೋಸ್ತ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಕಿರಾತಕ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಕಿರಾತಕ. ಇವತ್ತಿನ ಸ್ಪೆಷಲ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಥಂಬ್ನೇಲ್ ನೋಡ್ತೀರಾ? ಹೌದು, ಇವತ್ತು ನನ್ನ ಬರ್ತ್ಡೇ. ಈ ಬರ್ಡೇ ನನಗೆ ತುಂಬಾ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಈ ವಿಡಿಯೋದಲ್ಲಿದೆ, ಪ್ಲೀಸ್ ವಿಡಿಯೋ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ಆಗ್ಬಿಟ್ಟಿತ್ತು ಅಂತ ಸೀದಾ ಕಾಲೇಜ್ ಕಡೆ ಹೊರಟೆ. ಒಂದ್ ಸೆಕೆಂಡ್, ಒಂದು ಹಿಂದೆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನನ್ನ ಬರ್ಡೇ ಅಂತ ಗೊತ್ತಾಗಿದ್ದಂಗೆ ನಾನು ಬೆಂಗಳೂರಿಗೆ ಫೇಮಸ್ ಆಗಿರೋ ಟೆಂಪಲ್ಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಒಂದು ಬೇಜಾರಿತ್ತು. ಏನು ಅಂದ್ರೆ ಇಷ್ಟೊಂದು ಟೈಮ್ ಆಗ್ಬಿಡಿದೆ, ಎಲ್ಲ ಕಾಲ್ ಮಾಡ್ತಾರೆ, ಬೇಗ ಹೋಗ್ಬೇಕು, ತುಂಬಾ ರಶ್ ಬೇರೆ ಜನ, ದೇವ್ರ ನೋಡಕ್ ಆಗುತ್ತಿಲ್ಲ ಅನ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಒಂದು ಅದ್ಭುತ ನಡೀತು. ನಾನ್ ದೇವ್ರ ನೋಡಕ್ಕಾಗಲ್ಲ, ಬಟ್ ದೇವ್ರನ್ನ ನೋಡ್ಬೋದಲ್ವಾ? ಆ ಟೈಮ್ಗೆ ಆ ದೇವಿನೇ ಎದ್ದಾಚೆ ಬಂದು ಅದ್ ನೋಡಕ್ ಎರಡು ಸಾಲದು ನಮ್ಮ. ಅದಕ್ಕೆ ಹೇಳಿದ್ರು ದೋಸ್ತ, ಪ್ರೀತಿಯಿಂದ ಕರಿ, ಯಾರು ಬೇಕಾದ್ರೂ ಬರ್ತಾರೆ, ಸ್ವತಃ ಆ ದೇವರೇ ಬರ್ತಾರೆ. ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಲೇಜ್ ಒಳಗೆ ಬರ್ತಿದ್ದಂಗೆ ನಮ್ಮ ಅಕ್ಕ ನನ್ನ ಬರ್ಡೇ ಸ್ಪೆಷಲ್ ಜಾಮೂನ್ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ನಮ್ಮ ದಚ್ಚು ಅಣ್ಣ ಬರ್ಡೇ ಬಾಯ್ ಬಿಟ್ಟು ಇನ್ನೆಲ್ಲರಿಗೂ ಜಾಮೂನ್ ತಿನ್ನಿಸ್ತಾ ಕೂತಿದ್ರು. ಜಾಮೂನ್ ಸೇರ್ಕೊಂಡು ನಾನು ನಮ್ಮ ಗ್ಯಾಂಗು ಸೀದಾ ಹೊಟ್ಟಿದ್ದೆ ನಮ್ಮ ರೆಗ್ಯುಲರ್ ಪ್ಲೇಸ್ ಬೊಂಬಾಟ್ ಭೋಜನ ಕಡೆ. ಎಲ್ಲ ಒಂದು ಟೀ ಕುಡಿಯೋಣ. ಎಲ್ಲ ಟೀ ಕುಡ್ಕೊಂಡು ನಮ್ಮ ಅಭಯ ಸ್ವಾಮಿಗಳನ್ನ ರೇಗಿಸ್ಕೊಂಡು ಸುಮ್ಮನೆ ಹಿಂಗೇನೆ ಕೂತಿದ್ವಿ. ಆಮೇಲೆ ನಾನಿದ್ದವನು ನಮ್ಮ ದಚ್ಚುಣ್ಣಂಗೆ, ಅಣ್ಣ ಕೇಕ್ ಉಯ್ಸಲ್ವಾ ಅಂತ ಅಂದೆ. ಅದಕ್ಕೆ ನಮ್ಮಣ್ಣ, ತಮ್ಮ ನಿನಗಿತ್ತ ಹೆಚ್ಚು ಅಂತ ಬರ್ಡೇ ಪ್ಲೇಸ್ ಕಡೆ ಕರ್ಕೊಂಡು ಹೋದ್ರು. ನಾನು ಬರ್ಡೇ ಪಾಯಿಂಟ್ ಹೋದ್ಮೇಲೆ ಕೇಕ್ ಬಾಕ್ಸ್ ತೆಗೆದ್ರೆ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಕೇಕ್ ರೆಡಿ ಆಗೈತಿಲ್ಲ. ನೋಡ್ರಪ್ಪ, ಆ ಕೇಕ್ ನೋಡಿದ್ಮೇಲೆ ನನಗನ್ಸಿದ್ ಒಂದೇ, ಇದು ಸಾಲುತ್ತಾ? ಫಸ್ಟ್ ಆಫ್ ಆಲ್ ಇದು ಕೇಕಾ, ಇಲ್ಲದ್ರ ಕಟ್ ಮಾಡಿಸಿರೋ ಬನ್ಗಿಂತ ಅಂದ್ಬಿಟ್ಟವ್ರ ಅಂತ ಶಾಕು. ನಾನು ಚಾಕು ಬೇಜಾರೆಲ್ಲ ಮಾಡ್ತಾ ಇದ್ದೀನಿ, ಯಾರಿಗೆ ಸಾಲುತ್ತೆ ಯಾರಿಗೆ ಬಿಡುತ್ತೆ ಅಂತ. ಕೊನೆಗೂ ಹಂಗೂ ಹಿಂಗೂ ಮಾಡಿ ಬೆಂಕಿ ಹಚ್ಚಿದೆ. ಅದು ನಾನು ಉರ್ಬೇಕಾಯ್ತು, ಅದು ನಮ್ಮ ದಚ್ಚುಡನೇ ಉರ್ಬಿಟ್ಟ. ಒಲಿ ಬಿಡು ಅಂತ ಕಟ್ ಮಾಡಕ್ ಹೋದ್ರೆ ಕಟ್ಟೆ ಆಗ್ತಿಲ್ಲ ಬಡಿ ಮಗೊಂದು. ತುಂಬಾ ಗಟ್ಟಿಗೈತೆ ಕೇಕು. ನನಗೆ ಭಯ ಬಿಡ್ತು, ಒಳಗೆ ಬಾಂಬ್ಗೆ ಬಿಟ್ಟವ್ರ ಅಂತ ನಿಧಾನ ಕಟ್ ಮಾಡ್ತಾ ಇದ್ದೀನಿ. ಕೊನೆಗೆ ಕಟ್ ಮಾಡಿದೆ. ಆ ಪೇಸ್ಟಿ ಕೇಕ್ ಕಟ್ ಮಾಡಾದ್ಮೇಲೆ ನಮ್ಮ ಶಿವಣ್ಣ ನಾನು ಕಣ್ಮುಚ್ಬಿಟ್ರು ಏನೋ ಸರ್ಪ್ರೈಸ್ ಇದೆ ಅಂತ ಎಲ್ಲ ಸೈಲೆಂಟ್ ಆದ್ರು. ಅದಾದ್ಮೇಲೆ ನನ್ನ ಫೇವ್ರೇಟ್ ರೆಡ್ ವೆಲ್ವೆಟ್ ಕೇಕ್ ಬಂತು, ಅದನ್ನ ಇಟ್ರು. ಅದಾದ್ಮೇಲೆ ದಚ್ಚುಣ ಇನ್ನೊಂದು ಸರ್ಪ್ರೈಸ್ ಇದೆ ಅಂತಿದ್ರು. ಕಣ್ಣು ಬಿಡ್ತಿದ್ದಂಗೆ ನಮ್ ಗಜಣ್ಣ ಅಟ್ಯಾಕು. ಎಲ್ಲರೂ ಮಾವ 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 ಅಂತಿದ್ರು. ನಮ್ ಗಜಣ್ಣ ಅಪ್ಪನ್ ಮಾಡೋದ್ರೆ ಅವ್ರ ಅಪ್ಪನ್ ಮಾಡೋರು. ನಾವೆಲ್ಲ ಆವಾಗ್ಲೇ ಹಂಗೆ ಈಗ ಕೇಳ್ಬೇಕಾ? ಬೆಂಕಿ ಹಚ್ಚಿ ಕೇಕ್ನ ಕಟ್ ಮಾಡೋದಿಲ್ಲ ಆಯ್ತು, ಎಲ್ಲರಿಗೂ ತಿನ್ಸಿದ್ದು ಆಯ್ತು. ಲಾಸ್ಟ್ ಪಾಯಿಂಟ್, ಬಲಿಕ ಬಕ್ರನ ಕೆಡುಕೊಂಡು ಬಲಿ ಕೊಡೋ ಟೈಮು. ಎಲ್ಲ ಕೇಕ್ ತಿನ್ಸಾದ್ಮೇಲೆ ನಮ್ದು ಹಚ್ಚೋಣ ರೆಡಿ ಆದ. ಏನ್ಕೆ ಆ ಸಖತ್ತಾಗಿರೋ ಕೇಕ್ನ ಈ ಸುಂದರವಾದ ಮುಖದ ಮೇಲೆ ಸರಿಯಾಗಿ ತಿಕ್ಕಕ್ಕೆ. ಏನ್ ಬಲಿಕ ಬಕ್ರ ಕುರಿ ಕರೀತಾರೆ ನೋಡ್ರಿ, ಹಾರ ಹಾಕಿ ನೀರ್ ಹಾಕಿ ಒದರ್ಸಿ ಹಂಗೆ ಬಾ 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 ಅಂತ ಕರೆದ್ಬಿಟ್ರು. ಕೊನೆಗೆ ನಾನು ಹೋಗ್ಲಿಲ್ಲ. ಆಮೇಲೆ ನಮ್ ಗಜಣ್ಣ ಇದ್ದವರು ಕೇಕ್ನ ತಗೊಂಡ್ಬಿಟ್ಟು ನಿಂತ್ಕೊಳ್ಳೋ, ಜಾಸ್ತಿ ಹಾಕಲ್ಲ ಅಂತ ಹೆಚ್ಚಿದ್ದೆ ಓಡೋರು. ಫುಲ್ಲು ನನಗೆ ಡೌಟ್ ಮಾಡ್ಬಿಟ್ಟಿತ್ತು, ಇದು ನಾನಾ ಇಲ್ಲ ಬೇರೆಯವರ ಅಂತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಅದಾದ್ಮೇಲೆ ಗಡ್ಡೆ ಚೂರು ಕೇಕ್ ಇರೋದು ನೋಡಿ ನಮ್ ದಕ್ಷಿಣ ಅದನ್ನ ತಗೊಂಡು ಹೊಡಿತದೆ. ಯಪ್ಪ ಅಲ್ಲ ಅಂದ್ರೆ ನಮ್ ಶಿವಣ್ಣ ಪ್ಲೇಟ್ನೇ ತಗೊಂಡು ಉಸ್ತಾನೆ. ಅಯ್ಯೋ, ಅದನ್ನೆಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಸಾಕಾಗೋಯ್ತು. ನೋಡ್ರಿ ನನ್ನ ಫ್ರೆಂಡ್ ಶಾಶ್ವತ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ದಂಗೆ ಕಣ್ಣತ್ರಲ್ಲ. ಎಲ್ಲ ಕೇಕ್ನ ಬಾಯಿಗೆ ತಿನ್ಸಿದ್ರೆ ನಾವು ಮಂದಿರ ಮೂಗೆಲ್ಲ ತಿನ್ನಿಸ್ಬಿಟ್ಟವ್ರೆ. ಇದೆಲ್ಲ ಆದ್ಮೇಲೆ ಮಕ್ಕಚ್ಚಿದ ಕೇಕ್ ಎಲ್ಲ ಒರೆಸ್ಕೊಂಡು ಮೂಗೆಲ್ಲ ಸೀಟ್ಕೊಂಡು ಸ್ವಲ್ಪ ಮಕ ಕಾಣಂಗಾಗಿತ್ತು. ಈ ಕಡೆ ನಾನು ಮಕ್ಕಳ ಕೇಕ್ ಆಯ್ತು ಅಂತ ಒರೆಸ್ಕೊಂಡಿದ್ರೆ ನಮ್ಮಣ್ಣ ಗಾಡಿಗೆ ಕೇಕ್ ಆಗ್ಬಿಟ್ಟು ಅಂತ ಉಜ್ಜಿ ಉಡಿಸ್ತಾವೆ. ಏನ್ ಲವ್ ಗಾಡಿ ಮೇಲೆ. ಆಮೇಲೆ ಗಿಫ್ಟ್ ಕೂಡ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪ್ರೆಸಿಡೆಂಟು ಮತ್ತು ಪೂರ್ಣ ಸಿಸ್ಟರು ಗಿಫ್ಟ್ ಕೊಟ್ಟರು. ಇದು ಎಂಥ ಗಿಫ್ಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ತುಂಬ ಸ್ಪೆಷಲ್ ಆಗಿರೋ ಗಿಫ್ಟ್. ಯಾಕಂದರೆ ಈ ಟೈಮಲ್ಲಿ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ನ್ಯೂ ವ್ಲಾಗರ್ ನಾನು. ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಸೆಲ್ಫಿ ಸ್ಟಿಕ್.
ಎಲ್ಲ ಟೈಮಲ್ಲೂ ಎಲ್ಲರನ್ನೂ ವಿಡಿಯೋ ಮಾಡಬೇಕು, ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು. ಗ್ಯಾಂಗ್ನೇ ಕರ್ಕೊಂಡು ನಾವು ಸೀದಾ ಹೋಗಿದ್ದೆ ಹೋಟ್ಲು ಕಡೆ. ಹೋಟ್ಲಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಲ್ಲರೂ ಆಚೆ ಬಂದು ಫೋಟೋಸ್ ತಕೊಂಡು ಆ ಸೆಲ್ಫಿ ಸ್ಟಿಕ್ಕಲ್ಲಿ ಒಂದು ಫೋಟೋ ತಗೊಂಡ್ವಿ. ಸಾಕಾಗಿ ಬಂತು, ತುಂಬಾ ಇಷ್ಟ ಆಯ್ತು ನನಗೆ. ಇದೇ ಇವತ್ತಿನ ಬರ್ಡೇ ವ್ಲಾಗ್, ನನಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಈ ದಿನ ನನಗೆ ತುಂಬಾ ಸ್ಪೆಷಲ್ ಆಗಿದೆ. ಯಾಕೆ ಗೊತ್ತಾ, ಕಳೆದ 2 years ನನ್ನ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿತ್ತು. ಗ್ರ್ಯಾಂಡ್ ಆಗಿ ಮಾಡ್ಕೋತಿರ್ಲಿಲ್ಲ, ಗ್ರ್ಯಾಂಡ್ ಆಗಿ ಮಾಡಿದ್ರು ನನ್ನ ಫ್ರೆಂಡ್ಸ್ ಮತ್ತೆ ನಮ್ಮ ಮನೆಯಲ್ಲ ಸೇರಿ. ಈ ವರ್ಷ ಆ ಲೈನ್ ಕಟ್ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ವರ್ಕ್ ಪರ್ಪಸ್ ನಮ್ಮೂರ್ಗೆ ಹೋಗಕ್ಕಾಗಿರ್ಲಿಲ್ಲ, ತುಮಕೂರ್ಗೆ ಹೋಗಕ್ಕಾಗಿರ್ಲಿಲ್ಲ. ಸೊ ಆ ಲೈನ್ ಕಟ್ ಆಗ್ಬಿಡುತ್ತೆ ಅನ್ಕೊಂಡೆ, ಬಟ್ ಅದಾಗ್ಲಿಲ್ಲ. ನಾನು ಬೆಂಗಳೂರಿಗೆ ಬಂದು ಜಸ್ಟ್ 4 months ಆಗಿದ್ರು ನಮ್ ಗ್ಯಾಂಗ್ ಇದೆಯಲ್ಲ, ಅವ್ರ ಜೊತೆ ಯಾವ ಫೀಲ್ ಬರ್ತಂದ್ರೆ 4 years ಇಂದ ಅವ್ರ ಜೊತೆ ಇದೀನಿ, ಆ ತರ ಬಾಂಡಿಂಗ್ ಬೆಳ್ಕೊಂಡ್ಬಿಟ್ಟಿದೆ. ಒಂದು ಚೂರು ಏನು ಚೇಂಜ್ಮೆಂಟ್ ಅನಿಸ್ಲಿಲ್ಲ. ತುಂಬಾ ಕ್ಲೋಸ್ ಇದೀವಿ, ಎಲ್ಲರೂ ಕ್ಲೋಸ್ ಇದೀವಿ ಅನಿಸ್ಬಿಡ್ತು. ಇಷ್ಟು ಸ್ಪೆಷಲ್ ಆಗಿ ಸಿಕ್ಕಿದೆ ನನಗೆ ಇವರು. ನಾನು ಯಾವುದೇ ಕಾರಣಕ್ಕೂ ಈ ಗ್ಯಾಂಗ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ, ನನಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಸರಿ, ಸಿಗೋಣ, ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ.